ಬೆಂಗಳೂರಿನ ಪಣತ್ತೂರು ಮುಖ್ಯ ರಸ್ತೆ ಅಧ್ವಾನವಾಗಿ ಹೋಗಿದೆ. ಈಗಾಗಲೇ ರಸ್ತೆ ಗುಂಡಿ ಬಗ್ಗೆ TV9 ಕೂಡ ಒಂದು ಅಭಿಯಾನವನ್ನ ಮಾಡಿತ್ತು. ಆದರೆ ಇಂತಹ ರಸ್ತೆ ಗುಂಡಿಗಳು ಹಲವು ಕಡೆಗಳಲ್ಲಿ ಕಾಣ್ತಾ ಇದೆ. ರಸ್ತೆ ಗುಂಡಿ ಬಗ್ಗೆ TV9 ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಗುಂಡಿಗಳಿಂದಲೇ ತುಂಬ ಹೋಗಿದೆ ಮುಖ್ಯ ರಸ್ತೆ. ಬ್ಲಾಕ್ ಬಕ್ ಕಂಪನಿ ಮುಂಭಾಗದ ರೋಡ್ ಇದು. ರಸ್ತೆ ಗುಂಡಿಗಳಿಗೆ ಜಲ್ಲಿ ಕಲ್ಲು ತುಂಬಿದ್ದಾರೆ ಅಧಿಕಾರಿಗಳು. ಗುಂಡಿಗಳಲ್ಲಿ ವಾಹನ ಇಳಿಸೋದಕ್ಕೆ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ. ಜಲ್ಲಿ ಹಾಕಿರೋದ್ರಿಂದ ಸವಾರರಿಗೆ ಧೂಳಿನ ಅಭಿಷೇಕವಾಗ್ತಾ ಇದೆ. ರಸ್ತೆ ತುಂಬಾ ಗುಂಡಿ ಹಿನ್ನೆಲೆ ಟ್ರಾಫಿಕ್ ಜಾಮ್ ಕೂಡ ಹೆಚ್ಚಾಗ್ತಾ ಇದೆ. ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಚರಂಡಿ ವೇಸ್ಟ್ ಕೂಡ ರಸ್ತೆಗೆ ಹಾಕಿದ್ದಾರೆ ಕಾರ್ಮಿಕರು. ರಸ್ತೆ ಮೇಲೆಯೇ ಚರಂಡಿ ನೀರು ಕೂಡ ಹರಿತಾ ಇದೆ. ಒಂದು ರೀತಿ ಅಧ್ವಾನ. ಮುಖ್ಯ ರಸ್ತೆ ಅನ್ನೋದು ಅನಿಸ್ತಲೇ ಇಲ್ಲ, ಆ ರೀತಿಯ ಅಧ್ವಾನ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಔಟರ್ ರಿಂಗ್ ರೋಡ್ನಲ್ಲಿರುವಂತಹ ಗುಂಡಿ ಮತ್ತು ಇಲ್ಲಿರುವಂತಹ ಅವ್ಯವಸ್ಥೆಯ ಬಗ್ಗೆ ಕಂಪನಿಯ CEO ನಮ್ಮ ಕಂಪನಿಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ಬಗೆಗೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಕಂಪನಿಯ ಉದ್ಯೋಗಿಗಳು ಕೂಡ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ತಮ್ಮ ಕಂಪನಿಯ CEO ಈಗಾಗಲೇ ಒಂದು ಕಡೆಯಿಂದ ಅಂದರೆ ಒಂದು ಸೈಡ್ ನಮ್ಮ ಎಂಪ್ಲಾಯೀಸ್ ಕಂಪನಿಗೆ ಬರಬೇಕು ಅಂದರೆ 1.5 ಗಂಟೆಗಿಂತ ಹೆಚ್ಚು ಸಮಯ ಬೇಕಾಗತ್ತೆ. ಧೂಳು, ವಿಪರೀತವಾದಂತಹ ಗುಂಡಿಗಳು ಅನ್ನುವಂಥ ಒಂದು ಆಕ್ರೋಶ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ತಾವು ಎಲ್ಲಿಂದ ಬರ್ತೀರಾ? ತಮಗೆ ಎಷ್ಟು ಗಂಟೆಗಳು ಬೇಕಾಗುತ್ತೆ ಈ ಕಂಪನಿಗೆ ಬರೋಕ್ಕೆ? ಸರ್, ನಾವು HSR ಇಂದ ಬರ್ತೇವೆ. HSR ಇಂದ ಕಾಡು ಬೀಸ್ನಳ್ಳಿ ಬರೋದಂತಂದರೆ ಹತ್ರ ಬೆಳಗ್ಗೆ 8:30 ಹೊರಟ್ರೆ 10 ಗಂಟೆ ಆಗುತ್ತೆ ಸರ್. ಇದರಲ್ಲಿ ಔಟರ್ ರಿಂಗ್ ರೋಡಿಂದ ಈ ಕಡೆ ಬರ್ತಾ ಇದ್ದರೆ ಈ ಪಾಣತ್ತೂರು ಮೇನ್ ರೋಡಿನಿಂದ ಇಲ್ಲಿ ಬರ್ತಾ ಇರುವಂಗೆ ಈ ರೋಡನ್ನು ಇವತ್ತು ಸೆಪ್ಟೆಂಬರ್ 17 ಇದಕ್ಕಿಂತ ಒಂದು 10-15 ದಿವಸ ಹಿಂದೆ ಅಷ್ಟೇ ಸರ್, ಬೆಳಗ್ಗೆ 8:30 ಅಷ್ಟೊತ್ತಿಗೆ ಅಲ್ಲಿ ಟಾರಿಂಗ್ ಮಾಡ್ತಿದ್ದಾರೆ. ಟಾರಿಂಗ್ ಮಾಡಿ 2 ದಿವಸ ಆದಮೇಲೆ ಮಳೆ ಬಂದಿದೆ, ಎಲ್ಲ ಕುಚ್ಕೊಂಡು ಹೋಗಿದೆ. ನಾವು ಏನು ಟ್ಯಾಕ್ಸ್ ಮನಿ ಏನು ಕಟ್ತೇವೆ ಅಂಥದ್ದಕ್ಕೆಲ್ಲ ಯಾವುದೋ ಒಂದು ಅರ್ಥ ಇಲ್ಲ, ವಿಪರ್ಯಾಸವಾಗಿ ಮಾಡ್ತಿದ್ದಾರೆ. ನಾವು ಡೈಲಿ ಬರೋ ಕಷ್ಟನೇ ಅದು. ಅರ್ಧ ಗಂಟೆ HSR ಇಂದ ಔಟರ್ ರಿಂಗ್ ರೋಡಲ್ಲಿ ಪಾಸಾಗಿ ಈ ಕಡೆ ಬಂದರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಇರೋ 200 ಮೀಟ್ರ್ ಏನಿದೆ ಅದಕ್ಕೆ 3/4 ಗಂಟೆ ತಗೊಳ್ತಿದೆ. ಇದು ಡೈಲಿ ಸಂಜೆ ಬೆಳಗ್ಗೆ ಅಷ್ಟೇ ಸಂಜೆನೂ ಅಷ್ಟೇ ಹೋಗ್ತಾ ಇರಬೇಕಿದ್ರೆ ಅದೇ ಟ್ರಾಫಿಕ್ ಹಂಗೆ ಕಂಟಿನ್ಯೂ ಆಗ್ತಿದೆ. ಮಳೆ ಬಂದರೆ ನೀರು ತುಂಬಿಕೊಳ್ಳುತ್ತೆ. ಮತ್ತೊಬ್ಬರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಈಗಾಗಲೇ ತಮ್ಮ ಕಂಪನಿಯ CEO ಕಂಪನಿಯನ್ನು ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇಲ್ಲಿರುವಂತಹ ಗುಂಡಿ, ಧೂಳು ಅನ್ನುವಂಥ ಒಂದು ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ತಮಗೆ ಯಾವ ತರಹದ ಅನುಭವ ಆಗಿದೆ ಸರ್ ಇಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ? ಸೇಮ್ ಅವ್ರು ಹೇಳಿದ್ರಲ್ಲ, ಸೊ ಟ್ರಾಫಿಕ್ದೊಂದು ಪ್ರಾಬ್ಲಮ್ ಇದ್ದಿದ್ದೆ. ಬಿಕಾಸ್ ನಾನು ಎಲೆಕ್ಟ್ರಾನ್ ಸಿಟಿ ಕಡೆಯಿಂದ ಬರೋದು. ಸೊ ಇಲ್ಲಿ ಬರೋಷ್ಟಲ್ಲಿ ನೋಡಿದ್ರೆ 25 ಕಿಲೋಮೀಟರ್ ಅಷ್ಟೇ, ಅದೊಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ ಬರೋ ಥರ ಇದೆ. ಬಟ್ ಇಲ್ಲಿ ಬರಬೇಕಂದ್ರೆ 1 ಗಂಟೆ 1.5 ಗಂಟೆ ತೊಗೊಳುತ್ತೆ. ಧೂಳು ಇದ್ದಿದ್ದೆ, ಮಳೆ ಬಂದರೆ ಇನ್ನೂ ಕಷ್ಟ ಬರೋಕ್ಕೆ. ಬಿಕಾಸ್ ಗುಂಡಿಯಲ್ಲಿ ನೀರು ಆಗೋದು, ಬೈಕ್ ಕಂಡೀಷನ್ ಎಲ್ಲ ಹಾಳಾಗೋದು. ಸೊ ಪ್ರಾಬ್ಲಮ್ ಇದ್ದಿದ್ದೆ. ಸೊ ಅದಕ್ಕೇ ಕಲೆಕ್ಟಿವ್ಲಿ ಡಿಸಿಷನ್ ತೊಗೊಂಡು ಅವ್ರು ಡಿಸೈಡ್ ಮಾಡ್ತಿರಲಿ ಇಲ್ಲಿಂದ ಈ ಏರಿಯಾದಿಂದ ಮೂವ್ ಔಟ್ ಆಗೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸರ್, ತಾವು ಎಲ್ಲಿಂದ ಬರ್ತೀರಾ? ತಮಗೆ ಎಷ್ಟು ಗಂಟೆಗಳ ಕಾಲ ಬೇಕಾಗತ್ತೆ ತಮ್ಮ ಈ ಒಂದು ಕಂಪನಿಗೆ ಬರಲಿ? ಸರ್, 5 ಕಿಲೋಮೀಟ್ರ್ ನೀವು ಎಕ್ಸಾಂಪಲ್ ತೊಗೊಳ್ಳಿ. ಬೇಕಂದರೆ ಒಂದು ರೌಂಡ್ ಇಲ್ಲಿಂದ ಮಾರತಹಳ್ಳಿಯಿಂದ ಇಲ್ಲಿಗೆ ಬನ್ನಿ ಸರ್. ನೀವು ಮಾರತಹಳ್ಳಿಯಿಂದ ಇಲ್ಲಿಗೆ ಬರೋಕ್ಕೆ 1/2 hour ಬೇಕು ಸರ್. ಹೇಳಿ ಸರ್, ತಮಗೆ ಇಲ್ಲಿನ ಗುಂಡಿಗಳಿಂದ ಆಗುತ್ತಿರುವಂಥ ಸಮಸ್ಯೆ ಏನು? ಸಮಸ್ಯೆ ಸರ್, ಜೀವಕ್ಕೆ ಅಪಾಯ ಸರ್, ಡೈರೆಕ್ಟ್ ಜೀವಕ್ಕೆ ಅಪಾಯ. ನಾವು ಕೂಡ ಗುಂಡಿಯಲ್ಲಿ ಬಿದ್ದಿದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಬಿದ್ರಿ? ಯಾವತ್ತು ಬಿದ್ದಿದ್ರಿ? ಹಿಂದೆ ಬಿದ್ದಿದ್ವಿ, ಇಲ್ಲೇ ಮುಂದೆ ರೈಲ್ವೆ ಇದು ಬರುತ್ತೆ, ಪಣತ್ತೂರು ಅಲ್ಲಿ. ಸರ್, ಹೇಗಿರುತ್ತೆ ಸರ್ ಇಲ್ಲಿನ ಗುಂಡಿಗಳು, ಇಲ್ಲಿನ ಧೂಳು? ಪೊಲ್ಯೂಷನ್ ಇರುತ್ತೆ ತುಂಬ, ಲೈಕ್ ಧೂಳೆಲ್ಲ ಹಾರ್ತಾ ಇರುತ್ತೆ. ಸೊ ತುಂಬ ಕಷ್ಟ ಆಗುತ್ತೆ ವಯಸ್ಸಾದವರು, ಚಿಕ್ಕ ಮಕ್ಕಳಿಗೆಲ್ಲ. ಸೊ ಓಡಾಡೋದಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.